ಜನತಾ ಪಾರ್ಟಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ, ದಲಿತ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು, 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನೋದನ್ನು ಕೂಡ ಮತ್ತೊಮ್ಮೆ ನಾವು ಆಗ್ರಹ ಪಡಿಸ್ತಾ ಇದ್ದೇನೆ. ಮತ್ತೊಂದು ಕಡೆ ನಮ್ಮ ಸುಳ್ಯ ಕ್ಷೇತ್ರದ ಶಾಸಕಿ ಭಾಗೀರಥಿ ಮರಳಯ್ಯ ಒಬ್ಬ ದಲಿತ ಹೆಣ್ಣುಮಗಳು, ದಲಿತ ಶಾಸಕಿ. ಮೊನ್ನೆ ದಿನ ಪಕ್ಕದ ವಿಧಾನಸಭಾ ಕ್ಷೇತ್ರ ಬಂಟ್ವಾಳ ಸಂದೇಶ್ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಶ್ರದ್ಧಾಂಜಲಿಯ ಟ್ವೀಟ್ ಅನ್ನ ಮಾಡ್ತಾನೆ ಶಾಸಕಿಯ ವಿರುದ್ಧ. ಬಿಜೆಪಿಯ ಒಬ್ಬ ದಲಿತ ಶಾಸಕಿ ಭಾಗೀರಥಿ ಮರಳಯ್ಯನ ವಿರುದ್ಧ ಶ್ರದ್ಧಾಂಜಲಿಯ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ನಮ್ಮ ಕಾರ್ಯಕರ್ತರಿಗೆ ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ದಾರೆ. ಯಾವುದೊಂದು ಟೆಕ್ನಿಕಲ್ ಕಾರಣವನ್ನು ಹಿಡ್ಕೊಂಡು ಇವತ್ತು ಅಲ್ಲಿರ್ತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವುದೇ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ತಾ ಇಲ್ಲ. ಆ ಶಾಸಕಿಗೆ, ದಲಿತ ಶಾಸಕಿಗೆ ಅಪಮಾನ ಆದರೂ ಸಹ ಆ ಕಾರ್ಯಕರ್ತನ ಹಿಡಿದು ಒಳಗಾಕುವಂತ ಕೆಲಸ ಇವತ್ತಿಗೂ ಕೂಡ ಆಗಿಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅಹಿಂದ ಸಮುದಾಯವನ್ನು ಹೆಸರು ಹೇಳಿಕೊಂಡು ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ದಲಿತರಿಗೆ ಅಪಮಾನ ಆಗ್ತಾ ಇರ್ತಕ್ಕಂಥದ್ದನ್ನ ಸಹಿಸಿಕೊಂಡು ಸುಮ್ಮನೆ ಕೂತಿದ್ದಾರಲ್ಲ, ಇದು ಸರಿನಾ? ಇದು